ನಿನ್ನ ಹತ್ರ ನ್ಯಾಯ ಕೇಳೋ ಅಗತ್ಯ ಇಲ್ಲ ಅಮ್ಮ. ಯಾಕೆ ಅಂದ್ರೆ ನಾನು ಹೋಗ್ತಿರೋದೇ ಅನ್ಯಾಯದ ದಾರಿಲಿ. ನಮ್ಮ ಕಣ್ಣಿಗೆ ಬಟ್ಟೆ ಕಟ್ಟಿಲ್ದೇ ಇದ್ರು ಕೆಲವೊಮ್ಮೆ ನಮಗೆ ಕಣ್ಣಿಗೆ ಕಾಣಲ್ಲ. ಆದ್ರೆ ನಿನ್ನ ಕಣ್ಣಿಗೆ ಬಟ್ಟೆ ಕಟ್ಟಿದ್ರೂ ಸಹ ನಿನಗೆಲ್ಲ ಕಾಣುತ್ತೆ. ನನಗೆ ನೀನೇ ನ್ಯಾಯ ಕೊಡಿಸ್ಬೇಕು. ಈ ಕೇಸಿನ ನ್ಯಾಯ ಅನ್ಯಾಯನ ನೋಡ್ಬೇಡ. ಅರ್ಜುನ್ ಸರ್ ಜೀವನಕ್ಕೆ ನನ್ನಿಂದ ಮಕ್ಕಳು ಮರಿ ಇಲ್ದೆ ಏನೇನ್ ಅನ್ಯಾಯ ಆಗ್ತಿದೆ ಅಂತ ನೋಡು ತಾಯಿ. ಈ ಕೇಸ್ ಅನ್ಯಾಯದ ಕೇಸ್ ಇರಬಹುದು, ಆದ್ರೆ ಇದ್ರಲ್ಲಿ ಅರ್ಜುನ್ ಸರ್ ಸೋತ್ರೆ ಅವ್ರ ಜೀವನಕ್ಕೊಂದು ಅರ್ಥ ಸಿಗತ್ತೆ. ಅವ್ರ ಬದುಕಿಗೆ ಒಂದು ಅರ್ಥ ಕೊಡ್ಸು ತಾಯಿ. ಸೇವಂತಿ. ಹಾ ಸರ್. ಇಷ್ಟು ದಿನ ನನ್ನ ಹೆಂಡತಿ ನನ್ನ ಹಣೆ ಮೇಲೆ ಕುಂಕುಮ ಇಟ್ಟು ಗೆದ್ದು ಬಾ ಅಂತ ಕಳಿಸ್ತಿದ್ಲು. ಆದರೆ ಇವತ್ತು